ಟೋಪಿ ನಿಟ್ಟೂರ್ ಸರ್ ಅವರು. ನಿಟ್ಟೂರ್ ಸರಿಂದ ಆಗಿರೋದಿದು. ಗ್ರೇಟ್ ಆರ್ಮಿ ಆಫೀಸರ್. ನೋಡಿ ಎಷ್ಟು ನಮ್ಮದು ಹಾಳಾಗಿದೆ ಅಮೌಂಟ್ ಅಂತ. ಈ ಬಿಲ್ಡಿಂಗ್ ನೀವು ಫಸ್ಟೇ ನೋಡಿರ್ಬೋದು. ನಿಟ್ಟೂರ್ ಸರಿಂದ ಆಗಿರೋದಿದು. ಗ್ರೇಟ್ ಆರ್ಮಿ ಆಫೀಸರ್. ನೋಡಿ ಎಷ್ಟು ನಮ್ಮದು ಹಾಳಾಗಿದೆ ಅಮೌಂಟ್ ಅಂತ. 1.5 ಲಕ್ಷ ಹಾಳಾಗಿರೋದು ನಮ್ಮದು. ಈ ಕಚರ ಕೆಲಸ ಮಾಡಿ ಎಲ್ಲ ಹೆಂಗಸರಿಗೆ ಟೋಪಿ ಹಾಕ್ತಾರೆ. ಇದು ಟೋಪಿ ನಿಟ್ಟೂರ್ ಸರ್ ಅವರು. ನಾವು ಹಾಳಾಗಿರೋದು ಸಾಕು. ಬೇರೆ ಯಾರು ಹೆಂಗಸರು ಲೋನ್ ತಗೊಂಡು ಈ ಥರ ಎಲ್ಲ ಮಾಡ್ಕೊಳ್ಬೇಡಿ. 15 ದಿವಸ ಮಾಡಿದ್ರೆ ನೀವು ಕೆಲಸ ನಿಮಗೆ ಗೊತ್ತಾಗ್ಬಿಡುತ್ತೆ ಇದರಲ್ಲಿ ಏನು ಪ್ರಾಫಿಟ್ ಇದೆ ಏನು ಅಂತ. ನೋಡಿ ಇದು ಬೇಕಿದ್ರೆ ನಾನು ಫೋನ್ಪೇ ಅವ್ರು ಹಾಕಿರೋದು, ನಾನು ಹಾಕಿರೋದು ಅಮೌಂಟ್ ಎಲ್ಲ ನನ್ನ ಹತ್ರ ರೆಕಾರ್ಡ್ ಇದೆ. ಇದು ಬಿಲ್ಡಿಂಗಲ್ಲೂ ಒಂದು ಸತಿ ಬಂದು ಅವರು ವಿಡಿಯೋ ಮಾಡಿದರು. ನಾವು ಮುಸ್ಲಿಮ್ಸ್ ಅವರು, ಶಾಜಿಯಾ ಬಾನು ಅಂತ ನಮ್ಮ ಹೆಸರು. ಅದಕ್ಕೆ ಇವಾಗ ನಮಗೆ ಗೊತ್ತಾಗಿದೆ ನಾವು ಇವಾಗ ಹಾಳಾಗಿಬಿಟ್ಟಿದ್ದೀವಿ. ನೀವೆಲ್ಲ ಹಾಳಾಗಬೇಡಿ ಅಂತ ನಾನು ಮಾಡಿ ತೋರಿಸ್ತಾ ಇರೋದು. ಇದರಿಂದ ನನಗೆ ಏನೂ ಲಾಭ ಇಲ್ಲ. ಬೇರೆಯವ್ರಿಗೆ ಒಳ್ಳೆಯದಾದರೆ ನನಗೆ ಸಾಕು ಅಷ್ಟೇ. ಇದೆ ಅಮೌಂಟ್ ಅಂತ 1.5 ಲಕ್ಷ ಹಾಳಾಗಿರೋದು ನಮ್ಮದು. ಈ ಕಚರ ಕೆಲಸ ಮಾಡಿ ಎಲ್ಲ ಹೆಂಗಸರಿಗೆ ಟೋಪಿ ಹಾಕ್ತಾರೆ. ಇದು ಟೋಪಿ ನಿಟ್ಟೂರ್ ಸರ್ ಅವರು. ಈ ಕಂತ್ರಿ ಬೇವರ್ಸಿಗಳು ಸ್ವಂತ ಊರಲ್ಲಿ ಇರದೆ, ಸ್ವಂತ ನೆಲೆಯಲ್ಲಿ ಸ್ವಂತ ಮನೆ ಕಟ್ಕೊಂಡು ಜೀವನ ಮಾಡೋಕ್ಕಾಗದೆ ಹೆಂಡತಿ ಆಸ್ತಿಗೆ ಆಸೆ ಬಿದ್ದು ಅಲ್ಲೋಗಿ ಗುಲಾಮಗಿರಿಯಿಂದ ಬದುಕ್ತಿರೋ ನಾಯಿಗಳು ನಮಗೆ ಬೇವರ್ಸಿನೋ ಪದ ಬಳಸ್ತವೆ. ಅಥವಾ ಅದೇನೋ ಕೆಲಸ ಕೊಟ್ಟಿದ್ದಂತೆ, ಇವನು ಯೋಗ್ಯತೆಗೆ ಇವನಿಗೆ ಕೆಲಸ ಇಲ್ಲ, ಹೋಗಿ ಹೆಂಡತಿ ಮನೇಲಿ ಕೂತಿರೋ ಗುಲಾಮ ಇವನು. ಇಂಥ ಗುಲಾಮ ನನಗೆ ಹೆಂಗೆ ಕೆಲಸ ಕೊಡೋಕ್ಕಾಗುತ್ತೆ? 2014-15ರಲ್ಲೇ ನನ್ನ ಲೈಫಲ್ಲಿ ಎಲ್ಲೂ ಕೆಲಸ ಮಾಡಲ್ಲ ಅಂತ ಹೇಳ್ಬಿಟ್ಟು ನಾನು ಇಂಡಿಪೆಂಡೆಂಟ್ ಆಗಬೇಕು ಈ ವರ್ಷದಿಂದ ಅಂತೇಳಿ 11 ವರ್ಷದಿಂದ ಕೆಲಸ ಬಿಟ್ಟು ಬಂದು ನಾನು ಸ್ವಂತ ಮೆಡಿಕಲ್ ಇಟ್ಕೊಂಡು ನಾನು ಇರೋನು. ಈ ಬೇವರ್ಸಿ ನನಗೆ ಹೆಂಗೆ ಕೊಡ್ತಾನೆ ಕೆಲಸನ? ಇವನು ಸ್ವಂತ ಮನೇಲಿಲ್ಲ, ಇರೋದು ಯಾರ್ದೋ ಮನೇಲಿ, ಹೆಂಡ್ತಿ ಮನೇಲಿ. ಅಲ್ಲಿ ಮನೆ ಒಳತನಕ್ಕೆ ಹೋಗಿ ಅವ್ರ ಮನೆ ಹಾಳು ಮಾಡೋಕೆ ಅಲ್ಲಿ ಕೂತವನೆ. ಅಂಥದ್ರಲ್ಲಿ ನನಗೆ ಕೆಲಸ ಕೊಟ್ಟಿದ್ದಂತೆ ನನ್ನ ತಿರುಗಿ ಬೇವರ್ಸಿ ಅಂತಾನೆ. ಹೋಗೋ ನಿಮ್ಮೂರಲ್ಲಿ ಜೀವನ ಮಾಡೋ, 4 ಹಸು ಕಟ್ಕೊಂಡು ಸಗಣಿ ಬಾಚು, ಅವಾಗಾದರೂ ಏನಾರು 4 ಕಾಸು ದುಡ್ದೆ ಅಂತ ಹೇಳ್ಕೊ. ನಿಮಗೆ ಸಾಕ್ಷಿ ಸಮೇತ ಹೇಳ್ತೀನಿ ನೋಡಿ ಸ್ನೇಹಿತರೆ. ಆ ಅಕ್ಕ ನಮಗೆ ಜನವರಿ 1, 2025ರಲ್ಲಿ ಕಳಿಸಿರೋ ವಿಡಿಯೋ ಅವ್ರು ನನಗೆ ಅವಾಗ ಕಾಲ್ ಮಾಡಿ ಹೇಳಿದ್ದು. ಕಳೆದ 4-5 ತಿಂಗಳಿಂದನೇ ಹೇಳಿದ್ದಾರೆ ಅವರು. ಬಟ್ ನನಗೆ ಈ ಹೊಲಸು ನಾಯಿಗಳ ಬಗ್ಗೆ, ಕಚಡಗಳ ಬಗ್ಗೆ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲರಿ. ನನಗೆ ಯಾಕೆ ಬೇಕ್ರಿ? ಇದರಿಂದ ನನಗೆ ದುಡ್ಡು ಬರಲ್ಲ, ನನಗೆ ಯಾವ ಥರ ನೇಮು ಫೇಮು ಇನ್ನೊಂದು ಏನೂ ಬರಲ್ಲ. ಏನೋ ಒಂದು 4 ಜನ ಹಾಳಾಗೋದನ್ನ ತಪ್ಪಿಸಿದ್ದೀನಿ, ತಪ್ಪಿಸ್ತಾನೆ ಇರ್ತೀನಿ. ನನ್ನ ಕೆಲಸನೇ ಅದು ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಥರ ಇರುವಾಗ ಈ ಕಂತ್ರಿಗಳು ನಮ್ಮ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಪದೇ ನನ್ನ ಹೆಸರು ಬಳಸ್ತಿದ್ದಾನೆ. ಹಾಗಾಗಿ ಈ ವಿಡಿಯೋ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದೆ. ಇವತ್ತಿಗೂ ಈ ಕ್ಷಣ ಅರ್ಧ ಗಂಟೆಯಿಂದ ಒಬ್ಬರು ಫೋನ್ ಮಾಡ್ತಾರೆ. ಇವ್ರ ಕಷ್ಟಗಳು ಕೇಳಿನೇ ನಾನು ವಿಡಿಯೋ ಮಾಡ್ತಾ ಇರೋದು. ಹಾಗಾಗಿ ಮತ್ತೆ ಇದನ್ನು ರಿಪೀಟ್ ಮಾಡ್ತೀನಿ. ಇಂಥ ಕಂತ್ರಿ ಕಜ್ಜಿಗಳ ಮಾತು ಕೇಳಿ ನಿಮ್ಮ ಮನೆಗಳನ್ನ ಹಾಳು ಮಾಡ್ಕೋಬೇಡಿ ದಯವಿಟ್ಟು. ಇಟ್ ಈಸ್ ಮೈ ರಿಕ್ವೆಸ್ಟ್ ಅಷ್ಟೇ. ಇದಕ್ಕೆ ಮೇಲೆ ನಿಮಗೆ ದುಡ್ಡು ಹೆಚ್ಚಿದ್ರೆ ಹೋಗಿ ಕೊಟ್ಟು ತಂದು ಹಾಳಾಗೋಗ್ತೀರಾ. ಅದು ನಿಮಗೆ ಬಿಟ್ಟಿದ್ದು, ನಿಮ್ಮ ಧೈರ್ಯ, ನಿಮ್ಮ ಶಕ್ತಿ. ಅವನು ಹೇಳ್ತಿದ್ದ ರಿವ್ಯೂ ಅಂದ್ರೆ ಅದಲ್ಲ, ಮೆಷಿನ್ ಚೆನ್ನಾಗಿಲ್ಲ ಅಂತ ಹೇಳೋದಲ್ಲ ರಿವ್ಯೂ. ತಗೊಳ್ಳಲ್ಲಿ ಇದು ಕಣ ರಿವ್ಯೂ. ಇಡೀ ಯೂಟ್ಯೂಬ್ ಒಳಗೆ ಈ ಥರ ರಿವ್ಯೂ ಯಾವನು ಕೊಟ್ಟಿರಲ್ಲ ಗಂಡಸರು. ನಾನು ಶುದ್ಧವಾಗಿ ಗಂಡಸು, ಹಂಗಾಗಿ ಕೊಡ್ತಿದ್ದೀನಿ ತಗೋ. ನೀನು ಗಂಡಸೇ ಅಲ್ಲ, ನನ್ನ ಎಲ್ಲ ಟ್ಯಾಗ್ ಲೈನ್ ಇರ್ಬೋದು ಪ್ರತಿಯೊಂದು ಕಾಪಿ ಪೇಸ್ಟ್ ಮಾಡಿರೋ ನಾಲಾಯಕ್ ನನ್ನ ಮಗ ನೀನೇನು ನನಗೆ ಹೇಳೋದು? ನಾನು ಶುದ್ಧವಾಗಿ ನನ್ನ ಕಷ್ಟಪಟ್ಟು ದುಡಿದು ಬದುಕ್ತಿದ್ದೀನಿ, ನಿನ್ನ ಥರ ತಲೆ ಹೊಡೆದಲ್ಲ. ನೀನು ಇನ್ನೊಂದು ವಿಷಯ ಹೇಳಿದ್ಯಾ, ಆ ಆಡಿಯೋ ಹಾಕ್ತೀನಿ ಕೇಳಿಸ್ಕೊ. ಈಗ PLC ಆಯ್ತಲ್ಲ, ಎಕ್ಸ್ ಬಂದಾಗ ಇವರೆಲ್ಲರೂ ಎಗ್ನೆಸ್ಟ್ ಮಾಡ್ಕೊಂಡು ಯಾರಿಗೂ ಹಾಕ್ಸಿಲ್ಲ. ನಾನು ಜಗಳಾಡೋರು ಇವನು ಹಾಳು ಮಾಡ್ದ ಬಿಸ್ನೆಸ್ ಅಂತ ಹೇಳ್ರಿ. ಗೋಳಿ ಮಕ್ಳು ಎಷ್ಟು ಮನೆ ಹಾಳು ಮಾಡ್ತಾ ಅಂತ ಜಗಳಾಡಿ ಗುದ್ದಾಡಿ ಎಲ್ಲಾರು ಒಬ್ಬ ಹಾಕ್ಸಿಲ್ಲ ನಮ್ಮ ಟೀಮಲ್ಲಿ. ಅದು ಫೇಲ್ ಆಗೋಯ್ತು ಎಕ್ಸ್ ನಾನು ಒಬ್ಬ ಎಗ್ನೆಸ್ಟ್ ಆಗಿದ್ಕೆ ಎಂಟೈರ್ ಎಕ್ಸೇ ಫೇಲು. ಊರಲ್ಲಿರೋ ಕಸ ಎಲ್ಲ ಹೊಡೆಯಕ್ಕಾಗಲ್ಲ, ಏನೋ ನಮ್ಮ ಮೇಲೆ ಬರ್ತಾ ಇರೋದು ಹೊಡ್ಕೋಬಹುದು. ಹಂಗ್ ಮಾಡಿ ಅದನ್ನ ಬಿಟ್ನಾ, ಅದ್ರಲ್ಲಿ ಮತ್ತೆ 1 ಜನ ಹಾಳು ಮಾಡ್ಬಿಟ್ರು ಗೋಳಿ ಮಕ್ಳು. ನೋಡಿ, ಈ ಅಯೋಗ್ಯನಿಗೆ ಅಷ್ಟೂ ಕಾಮನ್ ಸೆನ್ಸ್ ಇಲ್ಲ.
ಇಲ್ಲಿ ನನ್ನ ಹೊಗಳಿದ್ದಾನೆ ಅವನಿಗೆ ಗೊತ್ತಿಲ್ಲದಲ್ಲೇ ನಾನೇನು ಅಂತ ಅವನ ವಿಡಿಯೋದಲ್ಲಿ ಸಮಾಜಕ್ಕೆ ತೋರಿಸಿದ್ದಾನೆ. ಖಂಡಿತವಾಗ್ಲೂ ನಾವು ಯಾವುದೋ ಒಂದು ಜಾಲಕ್ಕೆ ಸಿಗಾಕ್ಕೊಂಡ್ವಿ ಕ್ರಿಪ್ಟೋ ಕರೆನ್ಸಿ ಒಳಗೆ, ಅದರಲ್ಲೆಲ್ಲ ಲಾಸ್ ಆಗಿ ತುಂಬ ಲಕ್ಷ ಅಲ್ಲ ಕೋಟಿಗಟ್ಟಲೆ ದುಡ್ಡು ಕಳ್ಕೊಂಡಿದ್ದಾರೆ ಜನ, ಅದರಲ್ಲಿ ನಾನು ಒಬ್ಬ. ಸೊ ನಾನು ಇನ್ನೊಂದು ನೆಕ್ಸ್ಟ್ ಕಾಯಿನ್ ಬಂದಿದ್ದಕ್ಕೆ ಕಂಪ್ಲೀಟ್ ಎಗೇನೆಸ್ಟಾಗಿ ನಿಂತ್ಕೊಂಡು ಅವ್ರನ್ನೆಲ್ಲರನ್ನೂ ವಿರೋಧ ಮಾಡ್ಕೊಂಡು ಎಂಟೈರ್ ಆ ಕಾಯಿನೇ ಫೇಲ್ ಆಗೋಯ್ತು, ಆ ಟೋಕನ್ನೇ ಫೇಲ್ ಆಗೋಯ್ತು, ಆ ಥರ ನಿಂತ್ಕೊಂಡಿದ್ದೆ. ಅದನ್ನು ಅವನು ವೀಡಿಯೋದೊಳಗೆ ಹಾಕ್ಕೊಂಡಿದ್ದಾನೆ. ಇವತ್ತು ಆ ವಿಡಿಯೋ ಒಳಗಡೆ ಇದೆ, ನೀವು ನೋಡ್ಬೋದು. ಸೊ ಇದು ನಾನೇನು ಅನ್ನೋದಕ್ಕೆ ಇವನು ಹೇಳ್ತಿದ್ದಾನಲ್ಲ ಸುಳ್ಳು ಅದು ಇದು ಅಂತ, ಇವನು ನನ್ನ ಹೊಗಳ್ದ ಈ ಸೂರ್ಯವಂಶದಲ್ಲಿ ಗಟ್ಟಿ ಚಟ್ನಿ ಏನೇನೋ ಹಾಕಿ ಕಟ್ಟು ಅಂತಾನಲ್ಲ, ಅವಾಗ ಇವನು ಆರ್ಡ್ರ್ ಮೇಲೆ ಆರ್ಡ್ರ್ ಹೇಳ್ತಾನೆ. ಸೊ ಇಲ್ಲಿ ಒಬ್ಬನ ಖುಷಿ ಪಡ್ಸೋಕೆ ಇನ್ನೊಬ್ಬ ಏನಾರು ಹೇಳ್ತಾನೆ, ಇವ್ನು ನನ್ನ ಖುಷಿ ಪಡ್ಸೋಕ್ಕೆ ನೀನು ಕಳ್ಕೊಂಡಿರೋದೆಲ್ಲ ನಾನು ಹೆಂಗೋ ನಿನಗೆ ಮಾಡ್ಕೊಡ್ತೀನಿ ಕಣೋ, ನನ್ನ ಜೊತೆ 2 ವರ್ಷ ಇರೋ, ನನಗೆ ಸಪೋರ್ಟ್ ಮಾಡೋ ಅಂತ ಭಿಕ್ಷೆ ಬೇಡೋ ಬಿಕಾರಿ ಇವನು ನನಗೆ ಕೆಲಸ ಕೊಟ್ಟಿದ್ದಂತೆ, ಕೆಲಸದಿಂದ ಕಿತ್ತಾಕದಂತೆ. ಹೋಗಿ ನೀನು 100ರಲ್ಲಿ ಇರೋದು ಕಲ್ತ್ಕೊಳ್ಳೋ ಗುಲಾಮ, ಹೆಂಡ್ತಿ ಮನೇಲಿರೋ ನಾಲಾಯಕು ನೀನೇನು ನನಗೆ ಹೇಳೋದು ಬೇವರ್ಸಿ ಅಂತ ಕಚ್ಚಡ. ಆದರೆ ಸಾಕಷ್ಟು ಜನ ನಾನು ನೋಡ್ದಂಗೆ ಬರೀ ಮುಸ್ಲಿಮ್ಸರು ಹೋಗಿ ಬಲಿಯಾಗ್ತಾ ಇದ್ದೀರಾ, ಈ ಕೂಪಕ್ಕೆ ಸಿಗಾಕೊಂತಿದ್ದೀರಾ. ಈ ಅಕ್ಕಂದು ಅದೇ ಸಮಸ್ಯೆ, ಇವರು ಅದೇ ಹೇಳಿದ್ದು, ನನ್ನಂಥ ಸಾವಿರಾರು ಜನಕ್ಕೆ ಮೋಸ ಮಾಡಿದ್ದಾನೆ ಇವನು ಕಳ್ಳ. ಎಲ್ಲ ವೀಡಿಯೋದಲ್ಲಿ ಹೇಳಿದ್ದಾರೆ, ಇದೇನು ನಾನೇನು ಕತೆ ಕಟ್ತಿಲ್ಲ, ರಿಯಾಲಿಟಿನೇ ನಾನು ತೋರಿಸ್ತಾ ಇರೋದು ನಿಮಗೆಲ್ಲ. ಸೊ ಈ ಚಾನಲ್ ಒಳಗಡೆ ಇವತ್ತಿಗೂ ಈ ವಿಡಿಯೋ ಇಟ್ಕೊಂಡು ಇದರಿಂದ ದುಡಿದಿದ್ದಾರೆ, ಸಂಪಾದಿಸ್ತಿದ್ದಾರೆ ಅಂತ ಸುಳ್ಳು ಹೇಳಿದ್ದಾನೆ. ಪಾಪ ಒಕ್ಕ ಎಲ್ಲ ಬಟಾ ಬಯಲು ಮಾಡಾಕ್ತೀವಿ ಅವ್ನು ಬಾಳನ್ನ, ಬೀದಿಗೆ ತಂದು ನಿಲ್ಲಿಸ್ತೀವಿ ಅವ್ನು ಮರ್ಯಾದಿನ. ರಿವ್ಯೂ ಅಂದರೆ ಇದು ನೋಡ್ಕೊಂಬರಿ. ನಾನು ಈಗಲೂ ಹೇಳ್ತಿದ್ದೀನಿ, ಇದು ನಿನ್ನ ಬಗ್ಗೆ ಅಥವಾ ವೇಸ್ಟ್ ಮಷಿನ್ ಬಗ್ಗೆ ಕಡೆ ವಿಡಿಯೋ. ಮತ್ತೆ ನಾನು ಮಾಡ್ಲಿಕ್ಕೆ ಹೋಗಲ್ಲ, ನನಗೆ ಸಮಯ ಇಲ್ಲ, ನಾನು ಬಿಸ್ನೆಸ್ಸು ಅದು ಇದು ನಾನು ಬೇಜಾನಿದ್ದಾವೆ, ನಾನು ಆ ಕಡೆ ಗಮನ ಕೊಡಬೇಕು, ನನಗೆ ಟೈಮ್ ಇಲ್ಲ. ಅದಕ್ಕೆ ಸಾಕ್ಷಿ ಮತ್ತೆ ಆಗ್ತೀನಿ ನೋಡ್ಕೊಳ್ಳಿ. ಆ ಅಕ್ಕ ನನಗೆ ಕರೆ ಮಾಡಿ ಅದೇ ಹೇಳಿದ್ದು, ಸರ್ ಒಳ್ಳೆ ಕೆಲಸ ಮಾಡ್ತೀರಾ, ನನಗೂ ನಿಮ್ಮ ವೀಡಿಯೋ ನೋಡಿ ಖುಷಿ ಆಯಿತು, ಜೊತೆಗೆ ನಾನು ನಿಮಗೆ ಕೈ ಜೋಡಿಸ್ಬೇಕು, ಖಂಡಿತವಾಗ್ಲೂ ನೀವು ನಮ್ಮ ಜಾಗಕ್ಕೆ ಬನ್ನಿ, ಈ ಜಾಗದಿಂದಲೇ ನನಗೆ ವೀಡಿಯೋ ಮಾಡಿ ಹಾಕಿ ಅಂದರು. ನಾ ಹೇಳಿದೆ, ಅಕ್ಕ ನನಗೆ ಸಾಕಾಗಿದೆ, ಇದೆಲ್ಲ ಬೇಸರ ನನಗೆ, ಇಂಥ ಹೊಲಸು ಜನರ ಬಗ್ಗೆ ವಿಚಾರ ಮಾಡೋದು ಅಥವಾ ಅವ್ರ ಬಗ್ಗೆ ಮಾತಾಡೋದು ದೊಡ್ಡ ತಪ್ಪು. ಯಾಕಂದರೆ ಹೊಲಸು ಅಂತ ಬಂದಾಗ ಅದ್ರ ಕಡೆ ಗಮನನೂ ಕೊಡಬಾರ್ದು, ಅದ್ರ ಕಡೆ ನಾವು ನೋಡಲೂಬಾರ್ದು. ಹಾಗಾಗಿ ನಾನು ಹೊಲಸು ಅಂತ ಬಿಟ್ಟಿದ್ದೆ. ತಿರುಗಿ ತುಂಬ ಕಾಲ್ಸ್ ಬರ್ತಾಯಿದೆ, ನನಗೆ ಬೇಜಾರಾಗಿ ಹೋಗ್ಬಿಟ್ಟೈತೆ. ಇದು ಕಡೆ ವಿಡಿಯೋ, ನಾನು ಇದ್ರ ಬಗ್ಗೆ ನಾನು ಹಾಕೋಲ್ಲ, ನನಗೆ ಸಂಬಂಧವೂ ಇಲ್ಲ. ನಾನು ಎಷ್ಟಾಗುತ್ತೋ ಅಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದೀನಿ. ಈ ಮುಸ್ಲಿಮ್ ಅಕ್ಕ ನನಗೆ ಯಾವುದೋ ರೀತಿ ಅಕ್ಕನೋ ತಂಗಿ ಏನೋ ಒಂದು, ನನಗದು ಬೇಕಾಗಿಲ್ಲ. ಯಾರಿಗೊಬ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶ. ನಿಮಗೂ ಅಷ್ಟೇ, ನೀವು ಯಾರೇ ಮಷಿನ್ ತೊಗೊಳ್ಳಿ, ಅಥವಾ ಅದು ಯಾವುದು ಕ್ಯಾಂಡಲ್ ಮಾಡೋ ಮಷಿನ್ ಇರ್ಬೋದು, ಊದುಬತ್ತಿದಿರ್ಬೋದು, ಇನ್ನೊಂದಿರ್ಬೋದು, 10 ಕಡೆ ವಿಚಾರಿಸಿ. ಈ ಕಳ್ಳರು ನಿಮಗೇನು ಹೇಳ್ತಾರೆ, 1 ಗಂಟೆಗೆ 3 kg 4 kg 5 kg ಗಂಡಸಾದ್ರೆ ತೆಗೆದು ತೋರಿಸ್ರು ಅಂತ ಕೇಳಿ ತುಂಡು ಪೀಸ್ ಕೊಡೋದು ನಿಮಗೆ. ಆ ಪೀಸಲ್ಲೇ ಅವ್ರು ತಕ್ಕೊಡ್ಬೇಕು. ಉದ್ದರೆ ಪೀಸ್ಗಳು ತಂದಿಟ್ಕೊಂಬಿಟ್ಟು ಯಾಮಾರಿಸ್ತಾರೆ. ಯಾಮಾರಕ್ಕೆ ಹೋಗಬೇಡಿ, ಇಲ್ಲಿನ ತನಕ ಯಾಮಾರ್ತೀರಿ, ಜೀವ ಹೋಗೋ ತನಕ ಅಷ್ಟೇ ಯಾಮಾರಕ್ಕಾಗೋದು, ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ಸೊ ಫೈನಲಿ ಇಷ್ಟೇ, ಇವರು ಅಂತಲ್ಲ ಇನ್ನೊಬ್ಬರು ಅಂತಲ್ಲ, ಎಲ್ಲ ಕಳ್ಳರ ಜಾಲ ಇದೆ. ನೀವು ಲಕ್ಷಾಂತರ ರೂಪಾಯಿ ಯಾವುದೋ ಒಂದು ವ್ಯವಹಾರಕ್ಕಾಗೋಕ್ಕೆ ಮುಂಚೆ ಬೇಡಪ್ಪ ಅದನ್ನು ಬಿಟ್ಟಾಕಿ, ಲಕ್ಷಾಂತರ ರೂಪಾಯಿದು ಒಂದು 100 ರೂಪಾಯಿ 120 ರೂಪಾಯಿ ಚಪ್ಪಲಿ ತೊಳೋಕ್ಕೆ 10 ಅಂಗಡಿಗೆ ಹೋಗಿ 80 ರೂಪಾಯಿ 70 ರೂಪಾಯಿ ಕೇಳೋದು, ಜಗಳಾಡೋದು, ಅವನೊಂದು ಅನ್ನೋದು ನೀವನ್ನೋದು ಮಾಡಿಕೊಂಡು ಒಂದು 10 ಕಡೆ ವಿಚಾರಿಸ್ತೀರಿ. ಅಥವಾ ಒಂದು ಡ್ರೆಸ್ ತೊಗೊಳಕ್ಕೆ 150 ಕೇಳೋದು, 200 ಕೇಳೋದು, ಅಲ್ಲೂ ಜಗಳಾಡ್ಕೊಂಬರ್ತೀರಿ. ಯಾವುದೋ 100 200 500 1000 ರೂಪಾಯಿಗೆ ಇಷ್ಟು ಜಗಳ ಮಾಡ್ಕೊಂಡು ಉಳಿಸ್ಕೊಳ್ತೀರಿ. ಸೊಪ್ಪು ಕೊತ್ತಂಬರಿ ಸೊಪ್ಪು 10 ರೂಪಾಯಿಗೆ 2 ಅಂದರೆ 3 ಬರಲ್ವಾ ಅಂತೀರಿ, 4 ಕೊಡಲ್ವಾ ಅಂತೀರಿ. ಅಂಥ ಸಂದರ್ಭದಲ್ಲಿ ಇಲ್ಲಿ ಲಕ್ಷಾಂತರ ರೂಪಾಯಿ ಹಣ ಹಾಕಿ ಹಾಳಾಗಕ್ಕೆ ರೆಡಿ ಆಗ್ತೀರಾ ಅಂದರೆ ಯಾಕೆ ನಿಮಗೆ ಬುದ್ಧಿ ಇಲ್ವಾ? ಯೋಚನೆ ಮಾಡ್ಕೊಳ್ಳಿ. ಬಹುತೇಕ ಮುಸ್ಲಿಮ್ಸರು ಜಾಸ್ತಿ ಇದ್ದಾರೆ, ಹೋಗೋಗಿ ಬೀಳ್ತಾ ಇದ್ದಾರೆ ಈ ಹಳ್ಳಕ್ಕೆ. ಇದು ಅಂತಲ್ಲ, ಯಾವುದೇ ಈ ಥರದ್ದಿರಲಿ ಈಸಿಯಾಗಿ ದುಡಿಬೋದು ಅಂತ ಈ ಕಳ್ಳರು ಹಾಕೋದಕ್ಕೂ ಯೂಟ್ಯೂಬ್ಗಳಲ್ಲಿ ನೀವು ಹೋಗಿ ಬೀಳೋದಕ್ಕೂ ಇವ್ರುಗಳು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಕೊಂಡು ಕುಡ್ಕೊಂಡು ಚೆಲ್ಲಾಡ್ಕೊಂಡು ತಿಂದ್ಕೊಂಡು ಮಜಾ ಉಡಾಯಿಸ್ಲಿ. ನೀವುಗಳಿಂಗೆ ನೀವು ಆ ಚೀಟಿ ಈ ಚೀಟಿ ತಂದು ಸಂಘದಲ್ಲಿ ತಂದು ಕಟ್ಟಿ ಹಿಂಗೆ ಹಾಳಾಗ್ತಿರ್ರಿ, ಬಡ್ಡಿ ಕಟ್ಟೆ ನಿಮ್ಮ ಜೀವನ ಫುಲ್ ಹಿಂಗೇ ಜೀತದಲ್ಲಿ ಕಳೆದ್ಬಿಡ್ರಿ. ಅರ್ಥ ಮಾಡ್ಕೊಳ್ಳಿ. ಇದು ಕಡೆ ವಿಡಿಯೋ, ನಾನು ಮತ್ತೆ ಮಾಡೋಕ್ಕೆ ನನಗೆ ಸಮಯ ಇಲ್ಲ ಸರ್. ಎಲ್ರಿಗೂ ರಿಕ್ವೆಸ್ಟು, ಹಾಳಾಗೋದ್ರಿಂದ ತಪ್ಪಿಸ್ಕೊಳ್ಳಿ. ಇದಕ್ಕೂ ಮೀರಿ ನಿಮ್ಗೆ ಒಳ್ಳೆ ರಿವ್ಯೂ ಕೊಡೋಕ್ಕೆ ಜಗತ್ತಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ. ಮತ್ತೆ ನಾನು ರಿಪೀಟ್ ಮಾಡ್ತೀನಿ, ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಮಾತೇ ಇದು. ಅವರು ಬರಲಿಕ್ಕೆ ಅಥವಾ ನಿಮ್ಮನ್ನು ತಪ್ಪಿಸ್ಲಿಕ್ಕೆ ಸಮಯ ಇಲ್ಲ ಅಂತ ನಮ್ಮಂಥವ್ರ ಮೂಲಕ ನಿಮಗೆ ದಾರಿ ತೋರಿಸ್ತಿದ್ದಾರೆ, ಒಳ್ಳೆ ದಾರಿನ. ಇದಕ್ಕೂ ಮೇಲೆ ದಾರಿ ತಪ್ಪೋದ್ರೆ ನಿಮ್ಮ ಮನೆ ಬರ. ಇವಾಗ ನಿಮ್ಮೆಲ್ಲರ ತಲೆ ಬರ್ತಿರೋ ಪ್ರಶ್ನೆ, ಈಗೇನಪ್ಪ ಮಾಡೋದು, ಅಡ್ವಾನ್ಸ್ ಮಾಡಿಬಿಟ್ಟಿದ್ದೀವಿ, ಹೆಂಗೆ ಮಾಡೋದು ಅಂತ. ಸೊಲ್ಯೂಷನ್ ಇಷ್ಟೇ, ಹೇಳಿ ನಮಗಿದ್ರ ಅವಶ್ಯಕತೆ ಇಲ್ಲ.
ಇದ್ರ ಬಗ್ಗೆ ನಂಬಿಕೆನೂ ಇಲ್ಲ, ನಮ್ಮ ದುಡ್ಡ ನಮಗೆ ವಾಪಸ್ ಕೊಡಿ ಅಂತ. ಅವ್ನು ಕೊಡೋ ಉತ್ತರ ಏನು ಗೊತ್ತಾ? ಅಡ್ವಾನ್ಸಾಗಿ ಈಗಲೇ ಹೇಳ್ತಾ ಇದ್ದೀನಿ, ನಾನು ಕಂಪ್ನಿಗೆ ದುಡ್ಡು ಹಾಕಿದ್ದೀನಿ, ಕಂಪ್ನಿನಲ್ಲಿ ನಿಮ್ಮ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ, ನಾನು ಅದನ್ನು ರಿಫಂಡ್ ಮಾಡಲಿಕ್ಕೆ ಬರಲ್ಲ ಅಂತ. ತಲೆನೇ ಕೆಡಿಸ್ಕೋಬೇಡಿ, ದಬಾಯಿಸಿ 2 ಕಪಾಳು ಕೊಡದೆ ಕೇಳಿ, ಕೊಡ್ತಾನೆ ಕೊಡಬೇಕು. ಯಾಕಂದ್ರೆ ಅವರಪ್ಪ ಮನೆ ದುಡ್ಡಲ್ಲ, ನಿಮ್ಮಪ್ಪಂದು ಮನೆ ದುಡ್ಡು, ನಿಮ್ಮ ಬೆವರ ಹನಿಯ ದುಡ್ಡು. ಹಾಗಾಗಿ ಅವ್ನು ಟಾರ್ಗೆಟ್ ಮಾಡ್ತಿರೋದು ಕೇವಲ ಬಡವ್ರನ್ನ ಅರ್ಥ ಮಾಡ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ನಿಟ್ಟೂರ್ ಸರಿಂದ ಆಗಿರೋದಿದು. ಗ್ರೇಟ್ ಆರ್ಮಿ ಆಫೀಸರ್ ನೋಡಿ ಎಷ್ಟು ನಮ್ಮದು ಹಾಳಾಗಿದೆ ಅಮೌಂಟ್ ಅಂತ. 1.5 ಲಕ್ಷ ಈ ಕಚರ ಕೆಲಸ ಮಾಡಿ ಎಲ್ಲ ಹೆಂಗಸ್ರಿಗೆ ಟೋಪಿ ಆಗ್ತಾರೆ. ಇದು ಟೋಪಿ ನಿಟ್ಟೂರ್ ಸರ್ ಅವರು. ನಾವು ಹಾಳಾಗಿರೋದು ಸಾಕು, ಬೇರೆ ಯಾರು ಹೆಂಗಸರು ಲೋನ್ ತಗೊಂಡು ಈ ಥರ ಎಲ್ಲ ಮಾಡ್ಕೊಳ್ಬೇಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.